ಸಾಯಂಕಾಲ ಪ್ರೆಸ್ ಮಾಡ್ತಾರೆ, ಪ್ರೆಸ್ ಬ್ರೀಫ್ ಮಾಡ್ತಾರೆ. ಅಲ್ಲ ಅದೇ ಏನೆಲ್ಲ ಡಿಸಿಎನ್ ಪ್ರೆಸ್ ಕಂಪ್ಲೀಟ್ ಡೀಟೇಲ್ ಆಗಿ ಪ್ರೆಸ್ ಮಾಡ್ತಾರೆ. ಡಿಸಿಎಂ ಅವರು ಹೇಳ್ತಾರೆ. ಈಗ ಏನಿಲ್ಲ, ಎಲ್ಲಾನು ಡೀಟೇಲ್ ಆಗಿ ಹೇಳ್ತಾರೆ. ಎಲ್ಲ 10 ಜನ ಮಂತ್ರಿಗಳು ಇರ್ತಾರೆ ಪ್ರೆಸ್ ನಲ್ಲಿ, ಎಲ್ಲ ಕೂಡಿ ಹೇಳ್ತಾರೆ. ಒಂದೇ ಸಾರಿ ಒಟ್ಟಿಗೆ ಒಮ್ಮೆ ಹೇಳ್ತೇವೆ ಅಷ್ಟೇ. ರಾಜಕೀಯ ಬಳಕೆ ಮಾಡ್ಕೊಂತಾರೆ ಏನು ಇಲ್ಲ, ಎಲ್ಲ ಒಟ್ಟಿಗೆ ಹೇಳ್ತೀವಿ ಅಷ್ಟೇ. 2 ಅವರ್ಸ್ ಅಲ್ಲಿ ಹೇಳ್ತಾರೆ ಎಲ್ಲ ಡೀಟೇಲ್. ಅದು ಲೆಟರ್ ಸಬ್ಮಿಟ್ ಮಾಡಿದ್ಮೇಲೆ ಹೇಳ್ತಾರೆ. ಸರ್, ಈಗ ಪಾದಯಾತ್ರೆ ಮಾಡ್ತಾ ಇದ್ರಂತೆ ಸರ್ ಬಿಜೆಪಿ ಅವರು. ಮಾಡ್ಬೋದ್ರ, ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ. ಪಾರ್ಟಿಕಲ್ ಇದೆ, ಅವರು ಮಾಡ್ತಾರೆ ಅಷ್ಟೇ. ಇನ್ನೊಂದ್ ಕಡೆ ಜೆಡಿಎಸ್ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾಕೆ ಮಾಡಿಲ್ಲ, ಏನ್ ಮಾಡಿದಾರೆ ಅಂತ. ಸೊ ನಾವು ಇದ್ರ ಬಗ್ಗೆ ಬ್ರೀಫ್ ಮಾಡ್ತಾರೆ ಡಿಸಿಎಂ ಅವರು. ಇನ್ನೊಂದು 2 ಅವರ್ ಬಿಟ್ಟು ಯತ್ನಾಳ್ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಅದು ಏಕಪಕ್ಷೀಯ ನಿರ್ಧಾರ, ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಬಿಜೆಪಿ ಪಾದಯಾತ್ರೆ. ಅವರಲ್ಲೇ ಸ್ವಲ್ಪ ಅದು ಅವ್ರಿಗೆ ಇಬ್ಬರು ನಾಯಕರ ಅವ್ರ ಅಭಿಪ್ರಾಯ ಇರೋದು. ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅವ್ರ ವೈಯಕ್ತಿಕ ಡಿಸಿಷನ್ ಅದು. ಸರ್, ದೆಹಲಿ ಭೇಟಿ ಕೊಟ್ಟಿರೋ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನಾದ್ರು ಚರ್ಚೆ ಮಾಡಿಲ್ಲ? ಅದು ಯಾವ್ದು ಚರ್ಚೆ ಆಗಿಲ್ಲ. ಅದು ನಾವು ಹೋಗಿದ್ ಬೇರೆ ಕೆಲಸ, ಸಿಎಂ ಅವ್ರು ಹೋಗಿದ್ ಬೇರೆ ಕೆಲಸ. ಹೀಗಾಗಿ ಬೇರೆ ಬೇರೆ ಅದು ಯಾವ್ದು ಆಗ್ತಾ ಇಲ್ಲ. ಯಾವುದೇ ಮೌಲ್ಯಮಾಪನ ಆಗ್ತಾ ಇಲ್ಲ ಅಂತ ವಿಚಾರ ಕೂಡ ಬಹುಶಃ ಹೈಕಮಾಂಡ್ ಮುಂದೆ, ಸರ್ಕಾರ ಮುಂದೆ ಇಲ್ವೇ ಇಲ್ಲ. ಹಂಗೆಲ್ಲ ಆಗೋಲ್ಲ. ಅದು ಪರ್ಫಾರ್ಮೆನ್ಸ್ಗೆ ಇದಕ್ಕೂ ಸಂಬಂಧ ಇಲ್ಲ. ಸೋಲ್ತಾರೆ, ಗೆಲ್ತಾರೆ, ಹಾಗೆಲ್ಲ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲಿ ಯಾರು ಯಾವ ಪಕ್ಷದವರು ಕೂಡ ಮುಂಚೆ ಮಾಡಿಲ್ಲ. ಕ್ಯಾಬಿನೆಟ್ ನಿರ್ಣಯ ಆನ್ಲೈನ್ ನಿರ್ಣಯನ ಇಲ್ಲ ಸುದೀರ್ಘವಾಗಿ ಏನಾದ್ರು ಚರ್ಚೆ ಪ್ರೆಸ್ ಮಾಡ್ತಾರೆ. ಡಿಸಿಎಂ ಅವರು ಇನ್ನೊಂದು 2 ಅವರ್ ಬಿಟ್ಟು ಪ್ರೆಸ್ ಮಾಡ್ತಾರೆ, ಡೀಟೇಲ್ ಆಗಿ ಹೇಳ್ತಾರೆ.